ನಾವು ಪ್ರಾಮಾಣಿಕರಾಗಿದ್ದರೆ ಜೀವನವೂ ನಮ್ಮೊಂದಿಗೆ ಪ್ರಾಮಾಣಿಕವಾಗಿರುತ್ತದೆ ಎಂದು ಬಾಲ್ಯದಿಂದಲೂ ನಂಬಿಕೊಂಡು ಬಂದಿದ್ದೇವೆ. ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು, ಯಾರನ್ನೂ ಮೋಸ ಮಾಡಬಾರದು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಎಂದು ಕಲಿತಿದ್ದೇವೆ. ಆದರೆ ಜೀವನದ ಒಂದು ಹಂತದಲ್ಲಿ ಕೆಲವರಿಗೆ ಒಂದು ನೋವಿನ ಸತ್ಯ ಅರ್ಥವಾಗುತ್ತದೆ. ತುಂಬಾ ಪ್ರಾಮಾಣಿಕರಾಗಿರುವವರೇ ಕೆಲವೊಮ್ಮೆ ಹೆಚ್ಚು ಮೋಸ ಹೋಗುತ್ತಾರೆ. ತಮ್ಮ ಹೃದಯವನ್ನು ತೆರೆದು ನಂಬಿದವರಿಂದಲೇ ದ್ರೋಹವನ್ನು ಅನುಭವಿಸುತ್ತಾರೆ. ಒಳ್ಳೆಯತನದಿಂದ ಮಾಡಿದ ಸಹಾಯವೇ ಕೆಲವೊಮ್ಮೆ ಅವರ ವಿರುದ್ಧ ಬಳಸಲ್ಪಡುತ್ತದೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಸಮಸ್ಯೆ ಪ್ರಾಮಾಣಿಕತೆಯಲ್ಲಿ ಇಲ್ಲ. ಸಮಸ್ಯೆ ಎಂದರೆ ಪ್ರಾಮಾಣಿಕತೆಯ ಜೊತೆಗೆ ವಿವೇಕವನ್ನು ಬಳಸದೇ ಇರುವುದು. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಒಂದು ಸರಳವಾದ ಮನೋಭಾವ ಇರುತ್ತದೆ. ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ, ಹಾಗಾಗಿ ಇನ್ನೊಬ್ಬರೂ ನನಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ. ಇದು ಮಾನವ ಮನಸ್ಸಿನ ಸಹಜ ಸ್ವಭಾವ. ನಾವು ನಮ್ಮ ಸ್ವಂತ ಉದ್ದೇಶಗಳನ್ನು ಇತರರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುತ್ತೇವೆ. ನಾವು ಸುಳ್ಳು ಹೇಳುವುದಿಲ್ಲವಾದರೆ ಎದುರಿನ ವ್ಯಕ್ತಿಯೂ ಸುಳ್ಳು ಹೇಳುವುದಿಲ್ಲ ಎಂದು ಭಾವಿಸುತ್ತೇವೆ. ನಾವು ನಿಷ್ಠೆಯಿಂದ ಸಂಬಂಧವನ್ನು ಉಳಿಸಿಕೊಂಡರೆ ಮತ್ತೊಬ್ಬರೂ ಅದೇ ನಿಷ್ಠೆಯನ್ನು ತೋರಿಸುತ್ತಾರೆ ಎಂದು ನಿರೀಕ್ಷಿಸುತ್ತೇವೆ. ಆದರೆ ಪ್ರತಿಯೊಬ್ಬರ ಮನಸ್ಸು ನಮ್ಮಂತೆಯೇ ಇರುವುದಿಲ್ಲ. ನಾವು ಒಳ್ಳೆಯವರಾಗಿರುವುದು ಎದುರಿನ ವ್ಯಕ್ತಿ ಕೂಡ ಒಳ್ಳೆಯವನು ಎಂಬುದಕ್ಕೆ ಸಾಕ್ಷಿಯಾಗುವುದಿಲ್ಲ. ಇದೇ ಕಾರಣಕ್ಕೆ ಕೆಲವೊಮ್ಮೆ ನಮ್ಮ ಒಳ್ಳೆಯತನವೇ ನಮ್ಮ ದುರ್ಬಲತೆಯಾಗುತ್ತದೆ. ಒಬ್ಬ ಸ್ನೇಹಿತ ನಿಮ್ಮ ಬಳಿ ಹಣದ ಸಹಾಯ ಕೇಳುತ್ತಾನೆ ಎಂದುಕೊಳ್ಳಿ. ಅವನು ತನ್ನ ಸಮಸ್ಯೆಯನ್ನು ಹೇಳುತ್ತಾನೆ. ಅವನ ಮಾತುಗಳನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಕರುಣೆ ಮೂಡುತ್ತದೆ. ನೀವು ಅವನಿಗೆ ಸಹಾಯ ಮಾಡುತ್ತೀರಿ. ಯಾವುದೇ ದಾಖಲೆ ಕೇಳುವುದಿಲ್ಲ, ಯಾವುದೇ ಸ್ಪಷ್ಟವಾದ ನಿಯಮ ಇಡುವುದಿಲ್ಲ, ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಅವನ ಮೇಲೆ ನಂಬಿಕೆ ಇದೆ. ಆದರೆ ಕೆಲವು ದಿನಗಳ ನಂತರ ಅವನು ನಿಮ್ಮ ಕರೆಗಳನ್ನು ಸ್ವೀಕರಿಸುವುದಿಲ್ಲ, ಸಂದೇಶಗಳಿಗೆ ಉತ್ತರಿಸುವುದಿಲ್ಲ. ಕೊನೆಗೆ ನೀವು ಕೊಟ್ಟ ಹಣವೂ ಮರಳಿ ಬರುವುದಿಲ್ಲ, ಸಂಬಂಧವೂ ಉಳಿಯುವುದಿಲ್ಲ. ಆಗ ನೋವು ಹಣ ಕಳೆದುಕೊಂಡದ್ದಕ್ಕೆ ಮಾತ್ರ ಇರುವುದಿಲ್ಲ. ನಾನು ಇಷ್ಟು ನಂಬಿದ್ದ ವ್ಯಕ್ತಿ ಹೀಗೆ ಮಾಡಬಹುದೇ ಎಂಬ ನೋವು ಇನ್ನಷ್ಟು ಆಳವಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಹಲವರು ತಮ್ಮನ್ನೇ ದೂಷಿಸಲು ಪ್ರಾರಂಭಿಸುತ್ತಾರೆ. ಆದರೆ ನೀವು ಪ್ರಾಮಾಣಿಕರಾಗಿದ್ದಕ್ಕಾಗಿ ತಪ್ಪು ಮಾಡಿಲ್ಲ. ನೀವು ಮಾಡಬೇಕಾಗಿದ್ದದ್ದು ಪ್ರಾಮಾಣಿಕತೆಯ ಜೊತೆಗೆ ವಿವೇಕವನ್ನೂ ಬಳಸುವುದು. ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವಿದೆ. ಪ್ರಾಮಾಣಿಕರಾಗಿರುವುದು ಮತ್ತು ಎಲ್ಲರನ್ನೂ ನಂಬುವುದು ಒಂದೇ ವಿಷಯವಲ್ಲ. ಪ್ರಾಮಾಣಿಕತೆ ಎಂದರೆ ಸುಳ್ಳು ಹೇಳದೆ ಬದುಕುವುದು. ನಂಬಿಕೆ ಎಂದರೆ ಯಾರನ್ನಾದರೂ ಅವರ ನಡವಳಿಕೆಯನ್ನು ಗಮನಿಸಿದ ನಂತರ ವಿಶ್ವಾಸಿಸುವುದು. ಈ ಎರಡನ್ನೂ ಒಂದೇ ಎಂದುಕೊಂಡಾಗ ಸಮಸ್ಯೆ ಆರಂಭವಾಗುತ್ತದೆ. ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಚೆನ್ನಾಗಿ ಮಾತನಾಡಬಹುದು, ನಿಮ್ಮನ್ನು ಹೊಗಳಬಹುದು, ನಿಮ್ಮ ಮುಂದೆ ಸ್ನೇಹಪರವಾಗಿ ವರ್ತಿಸಬಹುದು. ಆದರೆ ಅವನ ನಿಜವಾದ ಸ್ವಭಾವವನ್ನು ತಿಳಿಯಲು ಮಾತುಗಳಿಗಿಂತ ಅವನ ನಡವಳಿಕೆಯನ್ನು ಗಮನಿಸಬೇಕು. ಅವನು ತನ್ನ ಮಾತನ್ನು ಉಳಿಸಿಕೊಳ್ಳುತ್ತಾನೆಯೇ, ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆಯೇ, ನಿಮ್ಮ ಗಡಿಗಳನ್ನು ಗೌರವಿಸುತ್ತಾನೆಯೇ, ಅವನಿಗೆ ಯಾವುದೇ ಲಾಭವಿಲ್ಲದ ಸಮಯದಲ್ಲೂ ನಿಮ್ಮೊಂದಿಗೆ ಅದೇ ರೀತಿಯಲ್ಲಿ ವರ್ತಿಸುತ್ತಾನೆಯೇ ಎಂಬುದೇ ಮುಖ್ಯ. ಹೆಚ್ಚು ಪ್ರಾಮಾಣಿಕರಾಗಿರುವವರು ಮೋಸ ಹೋಗಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಅವರು ಇಲ್ಲ ಎಂದು ಹೇಳಲು ಕಷ್ಟಪಡುತ್ತಾರೆ. ಯಾರಾದರೂ ಸಹಾಯ ಕೇಳಿದಾಗ ಅವರಿಗೆ ನಿರಾಕರಿಸುವುದು ಕಷ್ಟವಾಗುತ್ತದೆ. ಸ್ನೇಹಿತನ ಸಮಸ್ಯೆ ತಮ್ಮ ಸಮಸ್ಯೆಯಂತೆ ಕಾಣುತ್ತದೆ. ಸಂಬಂಧಿಕರ ಕಷ್ಟ ತಮ್ಮ ಜವಾಬ್ದಾರಿಯಂತೆ ಕಾಣುತ್ತದೆ. ಸಹೋದ್ಯೋಗಿಯ ಕೆಲಸವು ತಮ್ಮ ಕೆಲಸದಂತೆ ಅನಿಸುತ್ತದೆ. ಹೀಗೆ ಎಲ್ಲರಿಗೂ ಸಹಾಯ ಮಾಡುತ್ತಾ ಹೋಗುತ್ತಾರೆ. ಆದರೆ ನಿಧಾನವಾಗಿ ಒಂದು ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಕೆಲವರು ನಿಮ್ಮ ಒಳ್ಳೆಯತನವನ್ನು ಗೌರವಿಸುವ ಬದಲು ಅದನ್ನು ಬಳಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ನೀವು ಯಾವಾಗಲೂ ಸಹಾಯ ಮಾಡುತ್ತೀರಿ ಎಂದು ಅವರಿಗೆ ಗೊತ್ತಾದ ಮೇಲೆ ಅವರು ನಿಮ್ಮ ಸಹಾಯವನ್ನು ಹಕ್ಕಿನಂತೆ ನೋಡಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಜೀವನದಲ್ಲಿ ಇಲ್ಲ ಎನ್ನುವುದು ಸ್ವಾರ್ಥವಲ್ಲ. ಕೆಲವೊಮ್ಮೆ ಇಲ್ಲ ಎನ್ನುವುದು ಆತ್ಮಗೌರವ. ನಿಮ್ಮ ಸಮಯವನ್ನು ರಕ್ಷಿಸುವುದು ಸ್ವಾರ್ಥವಲ್ಲ. ನಿಮ್ಮ ಹಣವನ್ನು ಜವಾಬ್ದಾರಿಯಿಂದ ಬಳಸುವುದು ಸ್ವಾರ್ಥವಲ್ಲ. ನಿಮ್ಮ ಮನಸ್ಸಿಗೆ ನೋವು ನೀಡುವ ವ್ಯಕ್ತಿಯಿಂದ ಸ್ವಲ್ಪ ದೂರವಿರುವುದು ಕ್ರೌರ್ಯವಲ್ಲ. ಒಳ್ಳೆಯವನಾಗಿರುವುದಕ್ಕೆ ಗಡಿ ಇರಬೇಕು. ಗಡಿಯಿಲ್ಲದ ಒಳ್ಳೆಯತನವನ್ನು ಕೆಲವರು ದೌರ್ಬಲ್ಯವೆಂದು ಅರ್ಥಮಾಡಿಕೊಳ್ಳುತ್ತಾರೆ. ಪ್ರಾಚೀನ ಭಾರತೀಯ ಜ್ಞಾನದಲ್ಲಿ ಈ ವ್ಯತ್ಯಾಸವನ್ನು ಬಹಳ ಆಳವಾಗಿ ಅರ್ಥಮಾಡಿಕೊಳ್ಳಲಾಗಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಗಮನಿಸಿದರೆ ಅವರು ಧರ್ಮದ ಪರವಾಗಿದ್ದರೂ ಪ್ರತಿಯೊಬ್ಬರನ್ನೂ ಒಂದೇ ರೀತಿಯಲ್ಲಿ ನಂಬಲಿಲ್ಲ. ವ್ಯಕ್ತಿಯ ಸ್ವಭಾವ, ಉದ್ದೇಶ ಮತ್ತು ಪರಿಸ್ಥಿತಿಯನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು. ಇದು ನಮಗೆ ಒಂದು ದೊಡ್ಡ ಜೀವನ ಪಾಠವನ್ನು ನೀಡುತ್ತದೆ. ಧರ್ಮ ಎಂದರೆ ಕಣ್ಣು ಮುಚ್ಚಿ ಎಲ್ಲರನ್ನೂ ನಂಬುವುದು ಅಲ್ಲ. ಒಳ್ಳೆಯತನದ ಜೊತೆಗೆ ವಿವೇಕವನ್ನು ಬಳಸುವುದು ಧರ್ಮದ ಒಂದು ಭಾಗವೇ ಆಗಿದೆ.
ಭಗವದ್ಗೀತೆಯಲ್ಲಿರುವ ಕರ್ಮದ ಸಂದೇಶವನ್ನು ಜೀವನಕ್ಕೆ ಅನ್ವಯಿಸಿಕೊಂಡಾಗಲೂ ಇದೇ ವಿಚಾರ ಸ್ಪಷ್ಟವಾಗುತ್ತದೆ. ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಒಂದೇ ರೀತಿಯ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಾ ನಮ್ಮ ಮನಸ್ಸನ್ನು ಬಂಧಿಸಿಕೊಳ್ಳಬಾರದು. ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಎಂಬ ಕಾರಣಕ್ಕೆ ಎದುರಿನ ವ್ಯಕ್ತಿಯೂ ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾನೆ ಎಂಬ ಖಾತರಿ ಜೀವನದಲ್ಲಿ ಇಲ್ಲ. ಆದ್ದರಿಂದ ಒಳ್ಳೆಯತನವನ್ನು ಬಿಡಬಾರದು, ಆದರೆ ನಿರೀಕ್ಷೆ ಮತ್ತು ಅಂಧನಂಬಿಕೆಯನ್ನು ನಿಯಂತ್ರಿಸಬೇಕು. ಚಾಣಕ್ಯ ನೀತಿಯಲ್ಲಿಯೂ ವ್ಯಕ್ತಿಯ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವ ವಿವೇಕಕ್ಕೆ ಮಹತ್ವ ನೀಡಲಾಗಿದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಮಟ್ಟದ ನಂಬಿಕೆಯನ್ನು ನೀಡುವುದು ಜ್ಞಾನವಲ್ಲ. ಯಾರಿಗೆ ಎಷ್ಟು ನಂಬಿಕೆ ನೀಡಬೇಕು, ಯಾರ ಮುಂದೆ ಎಷ್ಟು ವೈಯಕ್ತಿಕ ವಿಷಯ ಹಂಚಿಕೊಳ್ಳಬೇಕು, ಯಾರೊಂದಿಗೆ ಹಣದ ವ್ಯವಹಾರ ಮಾಡಬೇಕು ಮತ್ತು ಯಾವ ಸಂಬಂಧದಲ್ಲಿ ಎಷ್ಟು ಗಡಿ ಇರಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಜೀವನ ಜ್ಞಾನ. ನಿಮ್ಮ ಹೃದಯ ಒಳ್ಳೆಯದಾಗಿರಬಹುದು, ಆದರೆ ನಿಮ್ಮ ನಿರ್ಧಾರಗಳು ಬುದ್ಧಿವಂತಿಕೆಯಿಂದ ಕೂಡಿರಬೇಕು. ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ, ಮೋಸ ಹೋದ ನಂತರ ಕೆಲವರು ಸಂಪೂರ್ಣವಾಗಿ ಬದಲಾಗುತ್ತಾರೆ. ಇನ್ನು ಮುಂದೆ ಯಾರನ್ನೂ ನಂಬುವುದಿಲ್ಲ ಎಂದು ನಿರ್ಧರಿಸುತ್ತಾರೆ. ಪ್ರತಿಯೊಬ್ಬರನ್ನೂ ಅನುಮಾನಿಸುತ್ತಾರೆ, ಸ್ನೇಹಿತರನ್ನೂ ಅನುಮಾನಿಸುತ್ತಾರೆ, ಸಂಬಂಧಗಳನ್ನೂ ಅನುಮಾನಿಸುತ್ತಾರೆ. ಆದರೆ ಇದೂ ಸರಿಯಾದ ಪರಿಹಾರವಲ್ಲ. ಒಬ್ಬ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡಿದ ಕಾರಣಕ್ಕೆ ಇಡೀ ಜಗತ್ತನ್ನು ಅಪರಾಧಿಯನ್ನಾಗಿ ಮಾಡಬೇಕಾಗಿಲ್ಲ. ನಿಮ್ಮ ಹೃದಯವನ್ನು ಕಲ್ಲಾಗಿಸುವ ಅಗತ್ಯವಿಲ್ಲ. ನಿಮ್ಮ ಮುಗ್ಧತೆಯನ್ನು ಮಾತ್ರ ಬದಲಾಯಿಸಬೇಕು. ನಿಮ್ಮ ಪ್ರಾಮಾಣಿಕತೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ವಿವೇಕವನ್ನು ಹೆಚ್ಚಿಸಿಕೊಳ್ಳಿ. ಮುಗ್ಧ ವ್ಯಕ್ತಿ ಸಾಮಾನ್ಯವಾಗಿ ಮಾತುಗಳನ್ನು ನಂಬುತ್ತಾನೆ. ವಿವೇಕಿ ವ್ಯಕ್ತಿ ಮಾತುಗಳ ಜೊತೆಗೆ ನಡವಳಿಕೆಯನ್ನು ಗಮನಿಸುತ್ತಾನೆ. ಮುಗ್ಧ ವ್ಯಕ್ತಿ ಒಮ್ಮೆ ನಂಬಿದ ನಂತರ ಎಲ್ಲವನ್ನೂ ಒಪ್ಪಿಸುತ್ತಾನೆ. ವಿವೇಕಿ ವ್ಯಕ್ತಿ ನಂಬಿಕೆಯನ್ನು ಹಂತ ಹಂತವಾಗಿ ನಿರ್ಮಿಸುತ್ತಾನೆ. ಮುಗ್ಧ ವ್ಯಕ್ತಿ ಅವನು ನನ್ನ ಸ್ನೇಹಿತ ಎಂದು ಭಾವಿಸುತ್ತಾನೆ. ವಿವೇಕಿ ವ್ಯಕ್ತಿ ಆ ವ್ಯಕ್ತಿಯ ನಡವಳಿಕೆಯೇ ಅವನ ಸ್ನೇಹವನ್ನು ಸಾಬೀತುಪಡಿಸುತ್ತಿದೆಯೇ ಎಂದು ಗಮನಿಸುತ್ತಾನೆ. ಈ ಸಣ್ಣ ವ್ಯತ್ಯಾಸವೇ ಜೀವನದಲ್ಲಿ ಅನೇಕ ದೊಡ್ಡ ನೋವುಗಳಿಂದ ನಮ್ಮನ್ನು ರಕ್ಷಿಸಬಹುದು. ಹಾಗಾದರೆ ಪ್ರಾಮಾಣಿಕರಾಗಿಯೇ ಉಳಿದುಕೊಂಡು ಮೋಸ ಹೋಗುವುದನ್ನು ಹೇಗೆ ಕಡಿಮೆ ಮಾಡಬಹುದು? ಮೊದಲನೆಯದಾಗಿ, ಮಾತಿಗಿಂತ ನಡವಳಿಕೆಯನ್ನು ಗಮನಿಸಿ. ಒಬ್ಬ ವ್ಯಕ್ತಿ ಎಷ್ಟು ಚೆನ್ನಾಗಿ ಮಾತನಾಡುತ್ತಾನೆ ಎಂಬುದಕ್ಕಿಂತ ಅವನು ಎಷ್ಟು ಬಾರಿ ತನ್ನ ಮಾತನ್ನು ಕಾರ್ಯದಲ್ಲಿ ಸಾಬೀತುಪಡಿಸಿದ್ದಾನೆ ಎಂಬುದನ್ನು ನೋಡಿ. ಎರಡನೆಯದಾಗಿ, ಸಣ್ಣ ಸಂದರ್ಭಗಳಲ್ಲಿ ವ್ಯಕ್ತಿಯ ಸ್ವಭಾವವನ್ನು ಗಮನಿಸಿ. ಅವನಿಗೆ ಯಾವುದೇ ಲಾಭವಿಲ್ಲದ ವ್ಯಕ್ತಿಗಳೊಂದಿಗೆ ಅವನು ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಗಮನಿಸಿ. ತನ್ನ ತಪ್ಪಾದಾಗ ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆಯೇ ಎಂಬುದನ್ನು ಗಮನಿಸಿ. ಮೂರನೆಯದಾಗಿ, ಹಣ ಮತ್ತು ವ್ಯವಹಾರದ ವಿಷಯದಲ್ಲಿ ಭಾವನೆಗಿಂತ ಸ್ಪಷ್ಟತೆಯನ್ನು ನಂಬಿ. ಸ್ನೇಹಿತನಾಗಿದ್ದರೂ ದಾಖಲೆ ಬೇಕಾದರೆ ದಾಖಲೆ ಇರಲಿ, ಸಂಬಂಧಿಕನಾಗಿದ್ದರೂ ನಿಯಮ ಬೇಕಾದರೆ ನಿಯಮ ಇರಲಿ. ಇದು ಅನುಮಾನವಲ್ಲ, ಇದು ಜವಾಬ್ದಾರಿ. ನಾಲ್ಕನೆಯದಾಗಿ, ನಿಮ್ಮ ಗಡಿಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ನೀವು ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸುವ ವ್ಯಕ್ತಿಯಾಗಬೇಕೆಂಬ ಅಗತ್ಯವಿಲ್ಲ. ನೀವು ಪ್ರತಿಯೊಬ್ಬರಿಗೂ ಲಭ್ಯವಿರಬೇಕೆಂಬ ಅಗತ್ಯವಿಲ್ಲ. ಐದನೆಯದಾಗಿ, ಒಮ್ಮೆ ಮೋಸವಾದರೆ ನಿಮ್ಮನ್ನೇ ದೂಷಿಸಬೇಡಿ. ನಾನು ಮೂರ್ಖನಾಗಿದ್ದೆ ಎಂದು ನಿಮ್ಮನ್ನು ಶಿಕ್ಷಿಸಿಕೊಳ್ಳಬೇಡಿ. ನೀವು ಒಂದು ಅನುಭವದಿಂದ ಪಾಠ ಕಲಿತಿದ್ದೀರಿ ಎಂದುಕೊಳ್ಳಿ. ಏಕೆಂದರೆ ಜೀವನದಲ್ಲಿ ಕೆಲವು ಜನರು ನಮಗೆ ಪ್ರೀತಿಯನ್ನು ಕಲಿಸುತ್ತಾರೆ, ಕೆಲವು ಜನರು ನಂಬಿಕೆಯನ್ನು ಕಲಿಸುತ್ತಾರೆ, ಮತ್ತಷ್ಟು ಜನರು ಯಾರನ್ನು ಎಷ್ಟು ನಂಬಬೇಕು ಎಂಬುದನ್ನು ಕಲಿಸುತ್ತಾರೆ. ಕೊನೆಗೆ ಒಂದು ವಿಷಯವನ್ನು ಸದಾ ನೆನಪಿಟ್ಟುಕೊಳ್ಳಿ. ಪ್ರಾಮಾಣಿಕತೆ ನಿಮ್ಮ ದುರ್ಬಲತೆಯಲ್ಲ, ಅದು ನಿಮ್ಮ ಶಕ್ತಿ. ಆದರೆ ಆ ಶಕ್ತಿಗೆ ವಿವೇಕವನ್ನು ಸೇರಿಸಬೇಕು. ಹೃದಯ ಮೃದುವಾಗಿರಲಿ, ಆದರೆ ನಿರ್ಧಾರಗಳು ಗಟ್ಟಿಯಾಗಿರಲಿ. ನೀವು ಕ್ಷಮಿಸಬಹುದು, ಆದರೆ ಅದೇ ವ್ಯಕ್ತಿಗೆ ಮತ್ತೆ ಮತ್ತೆ ನಿಮ್ಮನ್ನು ನೋಯಿಸಲು ಅವಕಾಶ ನೀಡಬೇಕಾಗಿಲ್ಲ. ನೀವು ಒಳ್ಳೆಯವರಾಗಿರಬಹುದು, ಆದರೆ ಪ್ರತಿಯೊಬ್ಬರಿಗೂ ನಿಮ್ಮನ್ನು ಬಳಸಿಕೊಳ್ಳಲು ಅವಕಾಶ ನೀಡಬೇಕಾಗಿಲ್ಲ. ನೀವು ಎಲ್ಲರನ್ನೂ ಗೌರವಿಸಬಹುದು, ಆದರೆ ಎಲ್ಲರನ್ನೂ ಒಂದೇ ಮಟ್ಟಿಗೆ ನಂಬಬೇಕಾಗಿಲ್ಲ. ಈ ವಿಡಿಯೋದಿಂದ ಒಂದೇ ಒಂದು ಮಾತನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಿ. ನಾನು ಒಳ್ಳೆಯವನಾಗಿರುತ್ತೇನೆ, ಆದರೆ ಮುಗ್ಧನಾಗಿರುವುದಿಲ್ಲ. ನಾನು ಪ್ರಾಮಾಣಿಕನಾಗಿರುತ್ತೇನೆ, ಆದರೆ ವಿವೇಕವಿಲ್ಲದೆ ಯಾರನ್ನೂ ನಂಬುವುದಿಲ್ಲ. ಇಂದಿನಿಂದ ಯಾರಾದರೂ ನಿಮ್ಮ ವಿಶ್ವಾಸವನ್ನು ಕೇಳಿದಾಗ ಅವರ ಮಾತುಗಳನ್ನು ಮಾತ್ರ ಕೇಳಬೇಡಿ. ಅವರ ನಡವಳಿಕೆಯನ್ನು ಗಮನಿಸಿ. ಸಮಯದೊಂದಿಗೆ ಅವರ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಿ. ನಿಮ್ಮ ಗಡಿಗಳನ್ನು ಅವರು ಗೌರವಿಸುತ್ತಾರೆಯೇ ನೋಡಿ. ಏಕೆಂದರೆ ಜೀವನದಲ್ಲಿ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಶಕ್ತಿ. ಅದಕ್ಕೆ ವಿವೇಕವನ್ನು ಸೇರಿಸಿದಾಗ ಅದೇ ಪ್ರಾಮಾಣಿಕತೆ ನಿಮ್ಮ ದೊಡ್ಡ ರಕ್ಷಣೆಯಾಗುತ್ತದೆ. ನೈತಿಕ ಕಥೆಗಳು, ಬುದ್ಧರ ಜೀವನ ಪಾಠಗಳು, ಶ್ರೀಕೃಷ್ಣನ ಅಮೂಲ್ಯ ವಚನಗಳು ಹಾಗೂ ಇನ್ನಿತರ ಸ್ಫೂರ್ತಿದಾಯಕ ಕನ್ನಡ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಮುಂದಿನ ಪ್ರಯತ್ನಗಳಿಗೆ ಪ್ರೇರಣೆಯಾಗಲಿದೆ.